ಶ್ರೀ ಹರಿವಾಯುಗುರುಭ್ಯೋ ನಮಃ. ಓಂ ವಂದೇ ವಿಷ್ಣುಂ ನಮಾಮಿ ಶ್ರಿಯಮಥ ಚ ಭುವಂ ಬ್ರಹ್ಮವಾಯೂ ಚ ವಂದೇ ಗಾಯತ್ರೀಂ ಭಾರತೀಂ ತಾಮಪಿ ಗರುಡಮನಂತಂ ಭಜೆ ರುದ್ರದೇವಂ. ದೇವೀಂ ವಂದೇ ಸುಪರ್ಣೀಮಹಿಪತಿದಯಿತಾಂ ವಾರುಣೀಮಪ್ಯುಮಾಂ ತಾಂ ಇಂದ್ರಾದೀನ್ ಕಾಮಮುಖ್ಯಾನಪಿ ಸಕಲಸುರಾನ್ ತದ್ಗುರೂನ್ ಮದ್ಗುರೂಂಶ್ಚ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಸಾಧಿತಾ ಕಿಲ ಸತ್ತತ್ವಂ ಬಾಧಿತಾ ಕಿಲ ದುರ್ಮತಂ ಬೋಧಿತಾ ಕಿಲ ಸನ್ಮಾರ್ಗಂ ಮಾಧವಾಖ್ಯೇತಿಂ ಭಜೆ. ಸಂಸ್ಥಾನರಕ್ಷಣೆ ಶೂರಾನ್ ಪ್ರಸನ್ನಾನ್ ರಾಘವಾರ್ಚನೆ ಪ್ರಣಮಾಮಿ ಗುರೂನ್ ನಿತ್ಯಂ ಪ್ರಸನ್ನಶೂರಮಾಧವಾನ್. ಪ್ರಸನ್ನಶೂರಮಾಧವಕರಾಬ್ಜೋತ್ಥಾನ್ ಯತೀಶ್ವರಾನ್ ವೀರರಾಮರತಾನ್ ವಂದೇ ವಿದ್ಯಾಸಾಗರಮಾಧವಾನ್. ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾಃ ವಿಷ್ಣುಹೃದಯಾಃ ತಾನ್ ನಮಸ್ಯೆ ಗುರೂನ್ ಮಮ. ಆಪಾದಮೌಳಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ವಿದ್ಯಾವಲ್ಲಭಮಾಧವತೀರ್ಥಗುರುಭ್ಯೋ ನಮಃ. ಹರಿ ಓಂ. ಓಂ ವಿಶ್ವಂ ವಿಷ್ಣುರ್ವಶಕ್ಕಾರೋ ಭೂತಭವ್ಯಭವತ್ಪ್ರಭುಃ ಭೂತಕೃದ್ಭೂತಭೃದ್ಭಾವೋ ಭೂತಾತ್ಮಾ ಭೂತಭಾವನಃ ಭೂತಭವ್ಯಭವನ್ನಾಥಃ ಪವನಃ ಪಾವನೋ ಅನಲಃ ಕಾಮಃ ಕಾಮಕೃತ್ ಕಾಂತಃ ಕಾಮಃ ಕಾಮಪ್ರದಃ ಪ್ರಭುಃ. ನಮ್ಮ ವಿಷ್ಣು ಸಹಸ್ರನಾಮ ಪಾಠದಲ್ಲಿ ನಿನ್ನೆ ಈ ದಿನ ಕಾಮಪ್ರದಃ ಎಂಬುವಂತಹ ಹೆಸರನ್ನು ಹೇಳ್ಕೊಳ್ತಾ ಭಗವಂತನು ಸಜ್ಜನರ ಬಯಕೆಗಳನ್ನು ಪೂರೈಸುವವನು ಅಂತ ಹೇಳ್ಕೊಂಡಿದ್ದೇವೆ. ಇವತ್ತು ಕೆ ಅಮೃತತ್ವಾತ್ ಅಮಿತ ಸುಖತ್ವಾತ್ ಕಾಮಃ ಭಗವಾನ್ ತಂ ಸ್ವಾತ್ಮಾನಂ ಸ್ವಭಕ್ತೇಭ್ಯಃ ಪ್ರದದಾತೀತಿ ಕಾಮಪ್ರದಃ. ಕೆ ಅಮೃತತ್ವಾತ್ ಅಮಿತ ಸುಖತ್ವಾತ್ ಕಾಮಃ ಭಗವಾನ್. ಅವನು ಅಮಿತ ಸುಖಸ್ವರೂಪಿಯಾಗಿದ್ದಾನೆ. ಅವನು ಸುಖಸ್ವರೂಪಿ. ಆ ಸುಖಸ್ವರೂಪಿ ಕೂಡ ಮಿತ ಸುಖಸ್ವರೂಪಿ ಅಲ್ಲ, ಅಮಿತ ಸುಖಸ್ವರೂಪಿ ಆಗಿದ್ದಾನೆ. ಮತ್ತು ಕಾಮ ಎಂದು ಕರೆಯಲ್ಪಡ್ತಾ ಇದ್ದಾನೆ. ಕಾಮ ಎಂದು ಕರೆಯಲ್ಪಡುವ ತಾನು ತನ್ನ ಭಕ್ತರಿಗೆ ತನ್ನನ್ನು ತಾನು ಕೊಟ್ಕೊಳ್ತಾನಂತೆ. ತಂ ಸ್ವಾತ್ಮಾನಂ ಸ್ವಭಕ್ತೇಭ್ಯಃ ಪ್ರದದಾತೀತಿ ಕಾಮಪ್ರದಃ. ಕಾಮ ಎಂದು ಕರೆಯಲ್ಪಡ್ತಾ ತನ್ನ ಭಕ್ತರಿಗೆ ತನ್ನನ್ನು ತಾನೇ ಕೊಟ್ಕೊಳ್ತಾನೆ. ಇದು ಭಗವಂತನ ಒಂದು ವೈಶಿಷ್ಟ್ಯ. ಇನ್ನು ಆದ ಕಾರಣ ಅವನಿಗೆ ಕಾಮಪ್ರದಃ ಅಂತ ಹೆಸರು. ಇನ್ನು ಭಾಗವತ ಹೇಳುತ್ತೆ, ಸ್ಮರತಃ ಪಾದಕಮಲಮಾತ್ಮಾನಮಪಿ ಯಚ್ಛತಿ ಕಿಂ ಕಿಂ ಕಿಮರ್ಥಕಾಮಾನ್ ಭಜತೋ ನಾತ್ಯಭೀಷ್ಟಾನ್ ಜಗದ್ಗುರು. ಯಾರಾದರೆ ತನ್ನ ಪಾದಕಮಲಗಳನ್ನು ಭಜಿಸುತ್ತಾರೋ, ಅಂದರೆ ಯಾವ ಭಕ್ತರು ಭಗವಂತನ ಪಾದಕಮಲಗಳನ್ನು ಭಜಿಸುತ್ತಾರೋ ಅವರಿಗೆ ತನ್ನನ್ನೇ ನೀಡುವ ಭಗವಂತ, ತನ್ನನ್ನು ತಾನು ಕೊಟ್ಟುಕೊಳ್ಳುವಂತಹ ಭಗವಂತ ತನ್ನನ್ನು ಸ್ಮರಿಸುವವರಿಗೆ ಇಷ್ಟಗಳಾದ ಅರ್ಥಕಾಮನೆಗಳನ್ನು ಕೊಡಲಾರನೆ ಅಂತ ಪ್ರಶ್ನೆ. ಯಾವುದು? ಸುಧಾಮನ ಪತ್ನಿ ಸುಧಾಮನ ಎದುರಿಗೆ ಹೇಳುವಂತಹ ಸಂದರ್ಭ. ಎಲ್ಲರಿಗೂ ಕುಚೇಲನ ಕಥೆ ಗೊತ್ತಿದೆ. ಕುಚೇಲ, ಚೇಲ ಅಂದರೆ ವಸ್ತ್ರ, ಕು ಅಂದರೆ ಹರಿದೋದಂತಹ ಛಿದ್ರವಾದ ವಸ್ತ್ರ, ಅಂದರೆ ಅವನ ದಾರಿದ್ರ್ಯವನ್ನು ತಿಳಿಸುತ್ತೆ. ಈ ಸುಧಾಮ ಅರ್ಥಾತ್ ಕುಚೇಲ ಪರಮ ದಾರಿದ್ರ್ಯವನ್ನು ಅನುಭವಿಸ್ತಾ ಇರ್ತಾನೆ. ಕೃಷ್ಣನ ಸ್ನೇಹಿತ.
ಕುಚೇಲನ ಹೆಂಡತಿ ಹೇಳ್ತಾಳೆ, ಹೋಗಿ ಕೃಷ್ಣನ ಸಹಾಯ ಕೇಳು ಅಂತ ಎಷ್ಟು ಬಾರಿ ಹೇಳಿದರೂ ಕುಚೇಲ ಹೋಗೋದಿಲ್ಲ. ಆಗ ಸುಧಾಮನ ಹೆಂಡತಿ ಸುಧಾಮನಿಗೆ ಹೇಳುವಾಗ, ಭಗವಂತ ತನ್ನ ಪಾದಕಮಲಗಳನ್ನು ಯಾರು ಭಜಿಸುತ್ತಾರೋ ಅವರಿಗೆ ತನ್ನನ್ನು ತಾನೇ ಕೊಟ್ಟುಕೊಳ್ಳುವಂತಹ ಅವನು ಭಕ್ತರ ಅಭೀಷ್ಟಗಳನ್ನು ಕೊಡದೇ ಇರ್ತಾನ ಅಂತ ಪ್ರಶ್ನೆ. ಅಂದರೆ ಕಾಮಪ್ರದ ಅಂತ ಅಲ್ಲಿ ಅರ್ಥ. ಇಲ್ಲಿ ತನ್ನನ್ನು ತಾನು ಕೊಟ್ಟುಕೊಳ್ಳುವುದು. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಂತ ಹೇಳ್ತಾ, ಆಗೆಲ್ಲ ಅಭ್ಯುತ್ಥಾನವಧರ್ಮಸ್ಯ ಹೇಳ್ತಾ, ಸ್ವಾತ್ಮಾನಂ ಸೃಜಾಮ್ಯಹಂ, ನನ್ನನ್ನು ನಾನು ಸೃಜಿಸಿಕೊಳ್ಳುತ್ತೇನೆ ಅಂತ ಹೇಳಿದ ಭಗವಂತ. ಅದೇ ಭಗವಂತ ತನ್ನ ಭಕ್ತರು ಕೇಳಿದರೆ ತನ್ನನ್ನು ತಾನೇ ಕೊಟ್ಟುಕೊಳ್ಳುವಂತಹ ಅಷ್ಟು ಕಾಮಪ್ರದ. ಭಕ್ತರಿಗೇನು ಬೇಕು? ಭಗವಂತನೇ ಬೇಕು. ಅದು ಏಕಾಂತ ಭಕ್ತರಿಗೆ. ಏಕಾಂತ ಭಕ್ತರಲ್ಲದವರಿಗೆ ಮೋಕ್ಷ ಬೇಕು, ಮೋಕ್ಷಕ್ಕಾಗಿ ಭಗವಂತ ಬೇಕು. ಆದರೆ ಏಕಾಂತ ಭಕ್ತರಿಗೆ ಭಗವಂತನಿಗಾಗಿ ಮೋಕ್ಷ ಬೇಕಷ್ಟೇ ಅವರಿಗೆ. ಅಂಥವ್ರು ಏನು ಮಾಡ್ತಾರೆ? ಭಗವಂತನನ್ನೇ ಕೇಳ್ತಾರೆ, ಭಗವಂತನನ್ನೇ ಇಚ್ಛಾ ಪಡ್ತಾರೆ. ಆಗ ಏನು ಮಾಡ್ತಾನೆ ಭಗವಂತ? ಅವರ ಭಕ್ತಿಗೆ ಮೆಚ್ಚಿ ತನ್ನನ್ನು ತಾನು ಕೊಡ್ತಾನೆ. ಇಲ್ಲಿ ಭಗವಂತನನ್ನು ಮೆಚ್ಚಿಸುವುದು ಏನು? ನಾವು ಶ್ರವಣಂ ಕೀರ್ತನಂ ವಿಷ್ಣೋ ಸ್ಮರಣಂ ಪಾದಸೇವನಂ ಅರ್ಚನಂ ವಂದನಂ ದಾಸ್ಯಂ ಸಖ್ಯಂ ಆತ್ಮನಿವೇದನಂ ಅಂಥೇಳಿ ನವವಿಧ ಭಕ್ತಿಗಳಿದೆ. ಇದರಲ್ಲಿ ಆತ್ಮನಿವೇದನ ಎಂಬುದು ಕೂಡ ಒಂದು ಭಕ್ತಿ. ಅಂದರೆ ನಮ್ಮನ್ನು ನಾವು ಭಗವಂತನಿಗೆ ಸಮರ್ಪಿಸಿಕೊಳ್ಳೋದು. ಇಲ್ಲಿ ನಮ್ಮನ್ನು ನಾವು ಸಮರ್ಪಿಸಿಕೊಳ್ಳುವುದು ಅಂದರೆ ಏನು? ಈ ವಿಷಯದಲ್ಲಿ ನಮಗೆ ಬಲಿಚಕ್ರವರ್ತಿ ಕಾಣ್ತಾನೆ. ಬಲಿಚಕ್ರವರ್ತಿ ಭಗವಂತನ ಇಚ್ಛೆಗೆ ವಿರುದ್ಧವಾಗಿ ಬರೋ ಮನ್ವಂತರದಲ್ಲಿ ಇಂದ್ರ ಪದವಿಗೆ ಬರಬೇಕಾದವನು ಈ ಮನ್ವಂತರದಲ್ಲೇ ಇಂದ್ರ ಪದವಿ ಬೇಕು ಅಂತ ಬಯಸಿ ಇಂದ್ರನ ಪದವಿಯನ್ನು ಬಲಾತ್ಕಾರವಾಗಿ ತಗೊಂಡಾಗ ತನ್ನ ಭಕ್ತನು ಬಲಿಚಕ್ರವರ್ತಿ ಅವನ ಸೊಕ್ಕನ್ನು ಮುರಿದು ಅವನು ವಕ್ರಮಾರ್ಗವನ್ನು, ಕೆಟ್ಟ ಹಾದಿಯನ್ನು, ಅಂದರೆ ಸನ್ಮಾರ್ಗವನ್ನು ಬಿಟ್ಟಾಗ ಅವನನ್ನು ಮತ್ತು ತನ್ನ ಭಕ್ತರನ್ನು ತನ್ನ ಹಾದಿಗೆ ತಂದುಕೊಳ್ತಾನೆ, ಸರಿಯಾದ ಮಾರ್ಗದಲ್ಲಿಡ್ತಾನೆ. ಯಾಕೆಂದರೆ ಭಕ್ತರು ತನ್ನವರು. ಅದೇ ನಮೇ ಭಕ್ತ ಪ್ರಣಶ್ಯತಿ ಅಂತ ಹೇಳ್ತಾನೆ. ನನ್ನ ಭಕ್ತನಿಗೆ ನಾಶವಿಲ್ಲ ಅಂತ ಭಗವಂತ ಹೇಳ್ತಾನೆ. ಹಾಗೆ ತನ್ನವರು ಹಾದಿ ತಪ್ಪಿದಾಗ ಸರಿ ಮಾಡ್ತಾನೆ. ನಾವು ಅಷ್ಟೇ, ನಮ್ಮ ಮನೆಯಲ್ಲಿ ನಮ್ಮ ಮಕ್ಕಳು ಕೆಟ್ಟ ಹಾದಿಯನ್ನು ಹಿಡಿದಾಗ ಸರಿ ಮಾಡ್ತೀವಿ ನಾವು. ಅದೇ ಬೀದಿಯಲ್ಲಿ ಹೋಗೋ ಎಷ್ಟೋ ಜನ ಹುಡುಗರು ಕೆಟ್ಟ ಕೆಲಸಗಳು ಮಾಡ್ತಾರೆ, ಅದೆಲ್ಲ ನಾವು ಹಿಡಿಸ್ಕೊಳ್ಳೋದಿಲ್ಲ. ಯಾಕೆ? ಅವರು ನಮ್ಮವರಲ್ಲ. ನಮ್ಮವರಾದಾಗ ಮಾತ್ರ ನಾವು. ಹಾಗೆ ಭಗವಂತನಿಗೆ ತನ್ನವರು ಯಾರು ಅಂದರೆ ತನ್ನ ಭಕ್ತರು. ಈ ಬಲಿಚಕ್ರವರ್ತಿನೂ ಭಕ್ತನೇ. ಆದರೆ ಅಸುರಾವೇಶದಿಂದ, ಕಲಿಪ್ರಭಾವದಿಂದ ಅವನು ಈ ಮನ್ವಂತರದಲ್ಲೇ ಇಂದ್ರ ಪದವಿಯನ್ನು ಹೊಂದಬೇಕು ಅಂತ ಹೇಳಿ ಬಲಾತ್ಕಾರವಾಗಿ ಹೊಂದಿದ. ಆವಾಗೆ ಆತನನ್ನೇನು ಮಾಡಿದ? ಸರಿ, ಎಲ್ಲರಿಗೂ ಗೊತ್ತಿರುವಂತಹ ವಾಮನನಾಗಿ ಬಂದ, 3 ಹೆಜ್ಜೆ ಭೂಮಿಯನ್ನು ಕೇಳಿದ. ಇವನು ಕೊಟ್ಟ. 1 ಹೆಜ್ಜೆಯಿಂದ ಇಡೀ ಆಕಾಶಮಂಡಲ, 1 ಹೆಜ್ಜೆಯಿಂದ ಇಡೀ ಭೂಮಂಡಲ, ಇನ್ನೊಂದು ಹೆಜ್ಜೆ ಎಲ್ಲಿ ಇಡಬೇಕು ಅಂತ ಕೇಳಿದಾಗ ತನ್ನನ್ನು ತಾನು ಸಮರ್ಪಿಸಿಕೊಂಡ. ನನ್ನ ಶಿರಸ್ಸಿನ ಮೇಲೆ ಇಡು ಅಂದ. ಆಗ ತನ್ನನ್ನು ತಾನು ಆತ್ಮನಿವೇದನೆ ಮಾಡಿಕೊಂಡ. ಆವಾಗ ಅವನನ್ನು ರಸಾತಳಕ್ಕೆ ತುಳಿದು ಏನು ಮಾಡಿದ? ತನ್ನನ್ನು ತಾನು ತನಗೆ ಭಗವಂತನಿಗೆ ಸಮರ್ಪಿಸಿಕೊಂಡಾಗ ಬಲಿಚಕ್ರವರ್ತಿಯ ಮನೆಯ ಬಾಗಿಲು ಕಾಯ್ತಾ ನಿಂತಿದ್ದಾನೆ ಭಗವಂತ. ಅದಕ್ಕೆ ತನ್ನ ಭಕ್ತರಿಗೆ ತನ್ನನ್ನು ತಾನು ಕೊಟ್ಕೊಳ್ತಾನೆ. ಇದು ಬಲಿಚಕ್ರವರ್ತಿಯ ಮನೆಯ ಬಾಗಿಲು ಕಾಯ್ತಾ ಇದ್ದಾನೆ ಭಗವಂತ. ಹಾಗೆ ಪಾಂಡವರು ಭಗವದ್ಭಕ್ತರು. ಅವರು ಏನು ಮಾಡಿದರು? ಭಗವಂತನಲ್ಲಿ ಭಕ್ತಿ ಮಾಡಿದ್ದಕ್ಕೆ ಪಾಂಡವರ ಮನೆಯ ಕುದುರೆಯ ತೊಳೆದ ಅಂತ ಹೇಳ್ತಾರೆ. ಅಷ್ಟೇ ಅಲ್ಲ, ಧರ್ಮರಾಜ ರಾಜಸೂಯ ಯಾಗ ಮಾಡ್ತಾ ಇರುವಾಗ
ಏನು ಒಂದು ಸಲ ಒಂದು ಗಂಟೆ ಬಾರಿಸಿದರೆ 1,00,000 ಜನ ಊಟ ಮಾಡಿ ಹೋಗ್ತಾ ಇದ್ರಂತೆ. ಹಾಗೆ ಗಂಟೆ ನಿರಂತರವಾಗಿ ಬಾರಿಸ್ತಾನೇ ಇದ್ರಂತೆ. ಅಂದರೆ ಲಕ್ಷಾಂತರ ಜನ ಊಟ ಮಾಡ್ತಾಯಿದ್ರು. ಎಂಜಲುಗೋಮ ಏನು ಮಾಡಬೇಕು? ಎಂಜಲುಗೋಮ ಯಾರು ಮಾಡಬೇಕು ಅಂದರೆ, ಧರ್ಮರಾಜ ಪಾಂಡವರು ಮಾಡಿದ ರಾಜಸೂಯ ಯಾಗದಲ್ಲಿ ಕೃಷ್ಣ ಪಾಂಡವರ ಮನೆ ಕುದುರೆಗಳನ್ನು ತೊಳೆದ, ಅರ್ಜುನನ ರಥಸಾರಥಿಯಾದ, ರಾಜಸೂಯ ಯಾಗದಲ್ಲಿ ತನ್ನ ಪಟ್ಟು ಪೀತಾಂಬರ ವಸ್ತ್ರವನ್ನು ಮೇಲಕ್ಕೆ ಕಟ್ಟಿಕೊಂಡು ಬ್ರಾಹ್ಮಣರು ಇವರೆಲ್ಲರೂ ಭಕ್ತರು ತಿಂದ ಎಂಜುಲೆಲೆಗಳನ್ನೆಲ್ಲ ಬಳದನಂತೆ. ಇದು ಭಗವಂತನ ಒಂದು ಭಕ್ತವಾತ್ಸಲ್ಯ, ತನ್ನನ್ನು ತಾನು ಕೊಟ್ಟುಕೊಳ್ಳುವುದು ಅಂತಂದರೆ. ಇಲ್ಲಿ ಜಗನ್ನಾಥದಾಸರು ಹರಿಕಥಾಮೃತಸಾರದಲ್ಲಿ ಹೇಳ್ತಾರೆ, ಮನವನಿತ್ತರೆ ತನ್ನ ನೀವ ಅಂತ ಹೇಳ್ತಾರೆ. ನಮ್ಮನ್ನು ನಾವು ಕೊಟ್ಕೊಳ್ಳೋದು ಅಂತ ಹೇಳಿದರೆ ಏನು, ನಮ್ಮ ಶರೀರವನ್ನು ಅವನಿಗೆ ಕೊಟ್ಟರೆ ಅವನು ಏನು ಮಾಡ್ತಾನೆ ಭಗವಂತ? ಈ ಭೌತಿಕ ಶರೀರ ಏನು ಯಾವುದಕ್ಕೂ ಉಪಯೋಗವಿಲ್ಲದೆ ಇರುವಂತಹ ಈ ಶರೀರ, ಈ ಜೀವ ವಾಯುದೇವರು ಭಗವಂತ ಈ ದೇಹದಲ್ಲಿ ಇರುವಷ್ಟು ಕಾಲವೇ ಈ ದೇಹಕ್ಕೆ ಬೆಲೆ. ಕರ್ಣಾಭಿಮಾನಿ ಸುರರು ದೇಹವಾ ಬಿಡಲು ಕುರುಡ ಕಿವುಡ ಮೂಕನೆಂದೆನಿಸುವ ಪರಮ ಮುಖ್ಯ ಪ್ರಾಣ ತೊಲಗಲ ದೇಹವನ್ನು ಅರಿತು ಪೆಣವೆಂದು ಪೇಳುವರು ಬುಧಜನ. ಆದ ಕಾರಣ ಇಲ್ಲಿ ನಮ್ಮನ್ನು ನಾವು ಕೊಟ್ಕೊಳ್ಳೋದು ಅಂದರೆ ಜಗನ್ನಾಥದಾಸರು ಹೇಳ್ತಾರೆ, ಮನವನಿತ್ತರೆ ತನ್ನ ನೀವ. ನಮ್ಮ ಮನಸ್ಸು ಅವನಿಗೆ ಕೊಡಬೇಕು. ನಮ್ಮ ಮನಸ್ಸು ಅವನಿಗೆ ಕೊಡುವುದು ಅಂತ ಹೇಳಿದರೆ, ನಮ್ಮ ಮನಸ್ಸಿನಲ್ಲಿ ಏನೇನೋ ಇವೆ, ಲೌಕಿಕ ವ್ಯವಹಾರಗಳು, ಇನ್ನೇನೇನೋ, ಅವೆಲ್ಲವನ್ನು ಬಗಲಿಗೆ ತೆಗೆದು ನಮ್ಮ ಮನಸ್ಸು ಖಾಲಿ ಮಾಡಿ ಆ ಮನಸ್ಸು ತುಂಬ ಭಗವಂತನನ್ನು ತುಂಬಿಕೋಬೇಕು. ಮನಸ್ಸು ತುಂಬ ತ್ರಿಕರಣಗಳು, ಕಾಯ ಮನಸ ವಾಚ. ಕಾಯಿಕವಾಗಿ ನಮಸ್ಕಾರ ಮಾಡಬೇಕು, ದೇಹದಿಂದ ವಾಚನಿಕವಾಗಿ ನಮಸ್ಕಾರ ಅಂತ ಹೇಳಬೇಕು, ಮಾನಸಿಕವಾಗಿ ನಮ್ಮ ಮನಸ್ಸಿನ ತುಂಬ ಅವನನ್ನು. ಅದಕ್ಕೆ ಮನವನಿತ್ತರೆ ತನ್ನ ನೀವ. ಯಾರಾದರೆ ಭಗವಂತನ ಪಾದಗಳಲ್ಲೇ ನಾವು ಯಾರು ಮನಸ್ಸಿಟ್ಟಿರ್ತಾರೋ ಅವರಿಗೆ ಅವರನ್ನೇ ತನ್ನನ್ನು ತಾನು ಕೊಟ್ಕೊಳ್ತಾನೆ. ಅದೇ ಸುಧಾಮನ ಪತ್ನಿ ಸುಧಾಮನಿಗೆ ಹೇಳಿರುವುದು. ಇಲ್ಲಿ ನಮಗೆ ಭಗವಂತನನ್ನು ನಾವು ನಮ್ಮ ಮನಸ್ಸು ಅವನಲ್ಲಿಟ್ಟರೆ ಅವನು ಇದಾಗ್ಬಿಡ್ತಾನೆ. ಪ್ರಾಣದೇವರಿಗೆ, ಹನುಮಂತನಿಗೆ ಎಲ್ಲೆಲ್ಲಿ ಹನುಮಂತ ಇರ್ತಾನೋ ಅಲ್ಲಲ್ಲಿ ರಾಮಚಂದ್ರ ಇದ್ದು ಹನುಮಂತನನ್ನು ಅನುಗ್ರಹ ಮಾಡ್ತಾನೆ. ಯಾಕೆ? ಕರದಲ್ಲಿಗೆ ಬರುವ ನಾವು ಭಗವಂತನನ್ನು ಮನಸ್ಫೂರ್ತಿಯಾಗಿ ಭಕ್ತಿ ಮಾಡಿ ಅವನನ್ನು ಕರೆದರೆ ಅವನು ಬರ್ತಾನೆ. ಇಲ್ಲಿ ಪ್ರಹ್ಲಾದರಾಜರು ಅಷ್ಟೇ, ನಿನ್ನ ಸ್ವಾಮಿ ಈ ಸ್ತಂಭದಲ್ಲಿ ಇದ್ದಾನೆ ಅಂತ ಹೇಳಿದಾಗ ಪ್ರಹ್ಲಾದರಾಜರು ಇದ್ದಾನೆ ಅಂತ ಹೇಳಿದ ಕೂಡಲೇ ಸ್ತಂಭದಿಂದ ಭಗವಂತ ಬಂದ. ಈ ರೀತಿಯಾಗಿ ಭಕ್ತರಿಗೆ ತನ್ನನ್ನು ತಾನು ನೀಡಿಕೊಳ್ತಾನೆ. ನಾವು ಅದಕ್ಕೆ ಭಗವಂತನಲ್ಲೇ ನಮ್ಮ ಮನಸ್ಸಿಡಬೇಕು. ಅದಕ್ಕೆ ನಾವು ದಿನಾಲು ದೇವ್ರ ಪೂಜೆ ಆದಮೇಲೆ ನಾವು ಏನು ಮಾಡ್ತೀವಿ, ಯಾಚೇಹಂ ಕರುಣಾಸಿಂಧೋ ಯಾವಜ್ಜೀವಮಿದಂತವ ಅದೈನ್ಯಂ ದೇಹದಾರಢ್ಯಂ ತ್ವತ್ಪದಾಂಬುಜ ಸದ್ರತಿಂ. ಯಾರು ಭಗವಂತನ ಪಾದ ಕಮಲಗಳನ್ನು ಭಜಿಸುತ್ತಾರೆ ಅವರಿಗೆ ತನ್ನನ್ನು ತಾನು ಕೊಡ. ಅದಕ್ಕೆ ನಾವು ದೇವ್ರ ಪೂಜೆ ಆಗೋದ್ಬೇಕು. ಯಾಚೇಹಂ ಕರುಣಾಸಿಂಧೋ ಯಾವಜ್ಜೀವಮಿದಂತವ. ಹೇ ಕರುಣಾಸಿಂಧೋ, ನಿನ್ನನ್ನು ನಾನು ಕೇಳ್ಕೊಳ್ತೇನೆ. ಏನಂತ? ನನ್ನ ಜೀವನ ಪರ್ಯಂತ ಕರುಣಾಸಿಂಧೋ ಅದೈನ್ಯಂ, ದೈನ್ಯ ಕೊಡಬೇಡ, ದೇಹದಾರಢ್ಯಂ, ಆರೋಗ್ಯವನ್ನು ಕೊಡು. ಅಷ್ಟೇ ಅಲ್ಲ, ಇವೆಲ್ಲವೂ ಯಾತಕ್ಕೆ ಅಂದರೆ ತ್ವತ್ಪದಾಂಬುಜ ಸದ್ರತಿ, ನಿನ್ನ ಪಾದ ಕಮಲಗಳಲ್ಲೇ ಸದ್ರತಿ, ಒಳ್ಳೆ ಭಕ್ತಿಯನ್ನು ಕೊಡು. ಆದ ಕಾರಣ ಭಗವಂತನು ತನ್ನ ಭಕ್ತರಿಗೆ, ತನ್ನ ಭಕ್ತರು ತನ್ನ ಪಾದಕಮಲಗಳನ್ನು ಭಜಿಸಿದರೆ ಅವರಿಗೆ ತನ್ನನ್ನು ತಾನು ಕೊಟ್ಕೊಳ್ತಾನೆ. ಆದ ಕಾರಣ ಕಾಮಪ್ರದ ಅಂತ ಭಗವಂತನಿಗೆ ಹೆಸರು. ಇನ್ನು ಭಗವಂತನು ಕಂ ಸುಖಂ ಆಮಂ ಸಮೀಚೀನಂ ಜ್ಞಾನಂಚ ಕಾಮೇ ತೇ ಪ್ರಕರ್ಷೇಣ ದದಾತೀತಿ ಕಾಮಪ್ರದ. ಭಗವಂತ ಏನು ಮಾಡ್ತಾನೆ? ಕಂ ಸುಖಂ, ಸುಖ.
ಆಮಂ ಸಮೀಚೀನಂ ಜ್ಞಾನಂಚ ಅಂದರೆ ಒಳ್ಳೆಯ ಜ್ಞಾನ, ಒಳ್ಳೆಯ ಸುಖ, ಒಳ್ಳೆಯ ಜ್ಞಾನವನ್ನು ಯೋಗ್ಯರಿಗೆ ಚೆನ್ನಾಗಿ ಸುಖಂ ಆಮಂ ಸಮೀಚೀನಂ ಜ್ಞಾನಂಚ ಕಾಮೇ ತೇ ಪ್ರಕರ್ಷೇಣ ದದಾತೀತಿ ಕಾಮಪ್ರದ. ಸುಖವನ್ನು, ಒಳ್ಳೆಯ ಜ್ಞಾನವನ್ನು ಯೋಗ್ಯರಿಗೆ ಚೆನ್ನಾಗಿ ಕೊಡ್ತಾನಾದ ಕಾರಣ ಭಗವಂತನಿಗೆ ಕಾಮಪ್ರದ ಅಂತ ಹೆಸರು ಅಂತ ಹೇಳ್ತಾ, ಇನ್ನು ದುರ್ಜನಾನಾಂ ಕಾಮಾನ್ ಕಾಮ್ಯಾನ್ ಪ್ರಕರ್ಷೇಣ ದ್ಯತಿ ಖಂಡಯತೀತಿ ಕಾಮಪ್ರದ. ಸಜ್ಜನರಿಗೆ ಸುಖವು ಒಳ್ಳೆಯ ಜ್ಞಾನವನ್ನು ನೀಡುತ್ತಾನೆ ಕಾಮಪ್ರದ. ಹಾಗೆ ದುರ್ಜನರ ಅಭಿಲಾಷೆಗಳನ್ನು, ಅವರ ಕೋರಿಕೆಗಳನ್ನು, ಬಯಕೆಗಳನ್ನು ಚೆನ್ನಾಗಿ ನಾಶ ಮಾಡ್ತಾನೆ. ಏನಂತ? ದುರ್ಜನಾನಾಂ ಕಾಮಾನ್, ದುರ್ಜನರ ಕಾಮಗಳನ್ನು, ಬಯಕೆಗಳನ್ನು, ಕಾಮ್ಯಾನ್ ಪ್ರಕರ್ಷೇಣ ಚೆನ್ನಾಗಿ ದ್ಯತಿ ಅಂದರೆ ಖಂಡಯತಿ ಅಂದರೆ ನಾಶ ಮಾಡ್ತಾನೆ. ಆದ ಕಾರಣ ಕಾಮಪ್ರದ ಅಂತ ಹೇಳ್ತಾ ಇದ್ದಾರೆ. ಮತ್ತು ಕಂ ಸುಖಂ ಆಮಂ ಸಮೀಚೀನಂ ಜ್ಞಾನಂಚ ಕಾಮೇ ದುರ್ಜನಾನಾಂ ತೇ ಪ್ರಕರ್ಷೇಣ ದ್ಯತಿ ಖಂಡಯತೀತಿ ನ ಪ್ರಾಪಯತೀತಿ ಯಾವತ್ತು ಕಾಮಪ್ರದ. ಹಾಗೆ ಯೋಗ್ಯರಿಗೆ ಸುಖ, ಒಳ್ಳೆಯ ಜ್ಞಾನ ಕೊಟ್ಟು ಕಾಮಪ್ರದನಾಗ್ತಾನೋ, ಹಾಗೆ ಅಯೋಗ್ಯರಿಗೆ ಅಯೋಗ್ಯರ ಸುಖ ಹಾಗೂ ಒಳ್ಳೆಯ ಜ್ಞಾನ ಅಯೋಗ್ಯರಿಗೆ ದೊರೆಯದಂತೆ ಮಾಡ್ತಾನಂತೆ. ಹೌದು, ಸಜ್ಜನರಿಗೆ ಕೆಟ್ಟ ಜ್ಞಾನ ಇದ್ದ ಕೆಟ್ಟ ಜ್ಞಾನವನ್ನು ನಾಶ ಮಾಡ್ತಾನೆ, ದುರ್ಜನರಿಗೆ ಇರುವ ಒಳ್ಳೆಯ ಜ್ಞಾನವನ್ನು ನಾಶ ಮಾಡ್ತಾನೆ. ಅಂದರೆ ಯಾರಿಗೆ ಏನು ಕೊಡಬೇಕೋ ಅವರಿಗೆ ಅದೇ ಕೊಡ್ತಾನೆ, ಯಾರಿಗೆ ಏನು ಸಿಗಬಾರದೋ ಅವರಿಗೆ ಅದು ಸಿಗದಂತೆ ಮಾಡ್ತಾನೆ. ಸಜ್ಜನರಿಗೆ ಸುಖ, ಒಳ್ಳೆಯ ಜ್ಞಾನ ಕೊಟ್ಟು ಕಾಮಪ್ರದನಾಗ್ತಾನೆ, ಸಜ್ಜನರಿಗೆ ಇರುವಂತಹ ಅಜ್ಞಾನ ದುಃಖವನ್ನು ನಾಶ ಮಾಡ್ತಾನೆ. ಅಷ್ಟೇ ಅಲ್ಲ, ಹಾಗೆ ದುರ್ಜನರಿಗೆ ಅಜ್ಞಾನವನ್ನು ಕೊಡ್ತಾನೆ, ಅವರಿಗೆ ಸುಜ್ಞಾನವನ್ನು ಸುಜ್ಞಾನವನ್ನು ಸುಖವನ್ನು ನಾಶ ಮಾಡ್ತಾನೆ. ಅಂದರೆ ಯಾರ್ಯಾರಿಗೆ ಅವರವರಿಗೆ ಏನೇನು ಕೊಡಬೇಕೋ ಕೊಡ್ತಾನೆ, ಏನೇನು ತೆಗಿಬೇಕೋ ಅದು ತೆಗಿತಾನೆ. ಆದ ಕಾರಣ ಕಾಮಪ್ರದ ಅಂತ ಹೆಸರು. ಹೌದು, ದುರ್ಜನರಿಗೆ ಈ ಕೆಟ್ಟ ಜ್ಞಾನದಿಂದ ಏನು ಪ್ರಯೋಜನ? ದುರ್ಜನರಿಗೆ ಸಜ್ಜನ ಒಳ್ಳೆಯ ಜ್ಞಾನದಿಂದ ಅವ್ರಿಗೇನು ಇಷ್ಟ ಆಗಲ್ಲ. ಅವರಿಗೆ ದುಷ್ಟರನ್ನು ಕರೆದು ನೀನು ಒಳ್ಳೆಯ ಜ್ಞಾನ, ಭಗವಂತನೇ ದೊಡ್ಡವನು, ಅವನೇ ಸ್ವತಂತ್ರ, ನೀನು ಅಸ್ವತಂತ್ರ, ಅವನು ಈಶ, ನೀನು ದಾಸ ಅಂತ ಹೇಳಿದರೆ ಅವನೇನು ಹೇಳ್ತಾನೆ? ಯಾವನವನು ಭಗವಂತ ಎಲ್ಲಿದ್ದಾನೆ? ನನಗೇನು ಅವನು ಕಾಣಿಸೋದಿಲ್ವಲ್ಲ, ಅವನು ಯಾಕೆ ಈಶ ಆಗಬೇಕು, ನಾನ್ಯಾಕೆ ದಾಸ ಆಗಬೇಕು, ನಾನೇ ಈಶ, ನಾನೇ ಭಗವಂತ ಅಂತ ಹೇಳ್ತಾನೆ. ಆದ ಕಾರಣ ಯಾರ್ಯಾರಿಗೆ ಏನು ಕೊಡಬೇಕು, ಏನು ತೆಗಿಬೇಕು ಅದು ಮಾಡ್ತಾನಾದ ಕಾರಣ ಕಾಮಪ್ರದ ಅಂತ ಹೇಳ್ತಾರೆ. ಇನ್ನು ಕೇತಿ ಕುತ್ಸಿತವಾಚಿ ಸ್ಯಾತ್ ಕುತ್ಸಿತಂ ಮಾನಮೇವತು ಕಾಮಃ. ಗೀತಾ ತಾತ್ಪರ್ಯ. ಇತಿ ಕಾಮಃ ಕುತ್ಸಿತೇಚ್ಛಾತಂ ಪ್ರಕರ್ಷೇಣ ದ್ಯತಿ ಖಂಡಯತೀತಿ ಕಾಮಪ್ರದ. ಇವಾಗ ಹೇಳಿದ್ನಲ್ಲ, ಯೋಗ್ಯ ಜೀವರು ಅವರಿಗೆ ಕುತ್ಸಿತವಾದ ಇಚ್ಛೆಗಳು ಬರುತ್ತೆ. ಈ ಸಜ್ಜನರಿಗೆ ಮಾಮೂಲಾಗಿ ಕೆಟ್ಟ ಆಲೋಚನೆಗಳು, ಕೆಟ್ಟ ಕೆಲಸ ಮಾಡಬೇಕು ಅಂತ ದುರ್ಬುದ್ಧಿ ಇರಲ್ಲ. ಆದರೆ ಪ್ರಾರಬ್ಧ ಕರ್ಮದಿಂದ, ಕಲಿ ಪ್ರಭಾವದಿಂದ, ಸಹವಾಸ ದೋಷದಿಂದ ಈ ಯೋಗ್ಯರಿಗೆ ಕುತ್ಸಿತವಾದ ಇಚ್ಛೆಗಳು ಬರುತ್ತೆ. ಆ ಬಂದ ಇಚ್ಛೆಗಳನ್ನು, ಯೋಗ್ಯರ ಕೆಟ್ಟ ಬಯಕೆಗಳನ್ನು, ಇಚ್ಛೆಗಳನ್ನು ನಾಶ ಮಾಡ್ತಾನೆ, ಖಂಡಿಸುತ್ತಾನೆ. ಆದ ಕಾರಣ ಭಗವಂತನಿಗೆ ಕಾಮಪ್ರದ ಅಂತ ಹೆಸರು. ಮತ್ತು ಸನತ್ಕುಮಾರನಾಮಾತು ಬ್ರಹ್ಮಚರ್ಯ ವಪುರ್ಹರಿಃ ಸನತ್ಕುಮಾರಪರಂ ಬ್ರಹ್ಮಪುತ್ರಂ ವಿವೇಶಯಃ
ಸಮಾಂ ಯೋಗ್ಯೇತರಾತ್ ಕಾಮಾತ್ ಪಾತು ವಿಶ್ವೇಶ್ವರ ಪ್ರಭು. ಭಾಗವತ ತಾತ್ಪರ್ಯ ನಿರ್ಣಯದಲ್ಲಿ ನಮಗೆ ಆಚಾರ್ಯರು ಹೇಳ್ತಾ ಇದ್ದಾರೆ, ಯೋಗ್ಯರಿಗೆ ಕೆಟ್ಟ ಇಚ್ಛೆಗಳು ಬರದಂತೆ ಮಾಡ್ತಾನೆ ಭಗವಂತ, ಮಾಡಿ ಅವರನ್ನು ರಕ್ಷಿಸುತ್ತಾನೆ. ಆದ್ದರಿಂದಲೇ ಬ್ರಹ್ಮಪುತ್ರನಾದ ಸನತ್ಕುಮಾರನಲ್ಲಿ ಬ್ರಹ್ಮಚಾರಿಯ ಶರೀರವುಳ್ಳ ಸನತ್ಕುಮಾರ ನಾಮಕ ಭಗವಂತನು ನನ್ನನ್ನು ಅಯೋಗ್ಯ ಕಾಮನೆಯಿಂದ ರಕ್ಷಿಸಲಿ ಅಂತ ಪ್ರಾರ್ಥನೆ ಮಾಡ್ತಾರೆ. ಸನತ್ಕುಮಾರ ನಾಮಕ ಭಗವಂತನು ಬ್ರಹ್ಮಪುತ್ರನಾದ ಸನತ್ಕುಮಾರನಲ್ಲಿ ಪ್ರವೇಶ ಮಾಡಿ ಆ ಸನತ್ಕುಮಾರನು ಈ ರೀತಿ ಪ್ರಾರ್ಥನೆ ಮಾಡ್ತಾನಂತೆ, ನನಗೆ ಅಯೋಗ್ಯ ಕಾಮನೆಗಳಿಂದ ನನ್ನನ್ನು ರಕ್ಷಿಸಲಿ ಅಂತ ಪ್ರಾರ್ಥನೆ ಮಾಡ್ತಾನೆ. ಅರ್ಥಾತ್ ಯೋಗ್ಯರಿಗೆ ಸತ್ಕಾಮನೆಗಳನ್ನು ಕೊಡ್ತಾನೆ, ದುಷ್ಟ ಕಾಮನೆಗಳನ್ನು ನಾಶ ಮಾಡ್ತಾನೆ. ಇನ್ನು ಅಯೋಗ್ಯರಿಗೆ, ಅಯೋಗ್ಯಾನಾಂ ಕಾಮಾನ್ ಕುತ್ಸಿತೇಚ್ಛಾ ಪ್ರಕರ್ಷೇಣ ದದಾತಿ ಇತಿ ಕಾಮಪ್ರದಃ. ಹಾಗೆ ಅಯೋಗ್ಯರಿಗೆ ಅವರ ಕುತ್ಸಿತ ಇಚ್ಛೆಗಳನ್ನು ಚೆನ್ನಾಗಿ ಇನ್ನೂ ನೀಡ್ತಾನೆ, ಹೆಚ್ಚು ಮಾಡ್ತಾನೆ. ದುಷ್ಟರಿಗೆ ಕೆಟ್ಟ ಕೆಲಸಗಳು, ಕೆಟ್ಟ ಆಲೋಚನೆಗಳು ಮಾಡಬೇಕು ಅಂಥೇಳಿ ಇನ್ನಿಷ್ಟು ಚೆನ್ನಾಗಿ ಅವರಿಗೆ ಪ್ರೇರಣೆ ಕೊಟ್ಟು ಅವರಿಗೆ ಇನ್ನೂ ಚೆನ್ನಾಗಿ ಅನುಗ್ರಹ ಕೊಡ್ತಾನಂತೆ. ಕೆಟ್ಟದ್ದು ಯಾಕೆ? ಅವರ ಸ್ವಭಾವಕ್ಕೆ ತಕ್ಕಂತೆ. ಇವಾಗ ಹಿರಣ್ಯಕಶಿಪ, ರಾವಣಾಸುರ, ದುರ್ಯೋಧನ, ಕುಂಭಕರ್ಣ ಇವರೆಲ್ಲರೂ ಕೂಡ ಅವರು ಎಷ್ಟೊತ್ತಿದ್ರೂ ಕೆಟ್ಟ ಕೆಲಸಗಳೇ ಮಾಡ್ತಾರೆ. ದುರ್ಯೋಧನಸ್ತು ಕಲಿಹಿ ಅಂತ ಹೇಳ್ತಾರೆ. ದುರ್ಯೋಧನ ಕಲಿಸ್ವರೂಪ. ಅವನು ಹೇಳ್ತಾರಂತೆ, ಅಹಂ ಸರ್ವಂ ಜಾನಾಮಿ, ನನಗೆಲ್ಲ ಧರ್ಮಗಳು ಗೊತ್ತು. ನನಗೆ ಅವನು ದುರ್ಯೋಧನ ಒಳ್ಳೆ ಪಂಡಿತ, ರಾವಣಾಸುರ ಒಳ್ಳೆ ಪಂಡಿತ, ಒಳ್ಳೆ ಜ್ಞಾನಿ, ನನಗೆಲ್ಲವೂ ಗೊತ್ತು. ಅಹಂ ಸರ್ವಂ, ನನಗೆಲ್ಲವೂ ಚೆನ್ನಾಗಿ ಗೊತ್ತು ಧರ್ಮಗಳು. ಆದರೆ ನಚಮೇ ಪ್ರವೃತ್ತಿ, ನನಗೆ ಎಲ್ಲ ಗೊತ್ತು, ಆದರೆ ಅವುಗಳಲ್ಲಿ ನನಗೆ ಪ್ರವೃತ್ತಿ ಇಲ್ಲ, ನನಗೆ ಮಾಡಬೇಕು ಎಂಬ ಇಚ್ಛೆ ಇಲ್ಲ. ಅದು ಯಾಕೆ ಬರುತ್ತೆ ಅಂತ ಹೇಳಿದರೆ, ದುರ್ಯೋಧನನ ಅದು ಭಗವಂತ ಅವನು ತಾಮಸನಾದ ಕಾರಣ, ತಾಮಸೋತ್ತಮನಾದ ಕಾರಣ, ಈ ಕೆಟ್ಟವರು ತಾಮಸರಾದ ಕಾರಣ ಅವರಿಗೆ ಕುತ್ಸಿತ ಇಚ್ಛೆಗಳನ್ನೇ ಚೆನ್ನಾಗಿ ಕೊಡ್ತಾನಂತೆ, ಅವರು ಇನ್ನಿಷ್ಟು ಹೆಚ್ಚೆಚ್ಚು ಮಾಡ್ತಾನಂತೆ. ಅದಕ್ಕೆ ದುರ್ಯೋಧನ ದೇವತೆಗಳಾದ ಪಾಂಡವರಿಗೆ ಎಷ್ಟು ತೊಂದರೆಗಳನ್ನು ಕೊಟ್ಟ, ಬಾಲ್ಯದಿಂದ ಕೊನೆಯವರೆಗೂ ತೊಂದರೆಗಳನ್ನು ಕೊಡ್ತಾ ಬಂದ. ಹಾಗೆ ರಾವಣಾಸುರ, ಹಿರಣ್ಯಕಶಿಪು ಸದ್ಭಕ್ತರಿಗೆ, ಬ್ರಾಹ್ಮಣರಿಗೆ, ಮುನಿಗಳಿಗೆ, ಋಷಿಗಳಿಗೆ, ದೇವತೆಗಳಿಗೆ ಎಷ್ಟು ತೊಂದರೆಗಳು ಕೊಟ್ಟರು. ಅದಕ್ಕೆ ಅವರಲ್ಲಿ ಕುತ್ಸಿತ ಇಚ್ಛೆಗಳನ್ನು ಚೆನ್ನಾಗಿ ಅಯೋಗ್ಯರಿಗೆ ನೀಡುತ್ತಾನಾದ ಕಾರಣ ಅವನಿಗೆ ಕಾಮಪ್ರದಃ ಅಂತ ಹೆಸರು. ಇನ್ನು ಕಾಮ್ಯತೆ ಭಕ್ತ್ಯೈಃ ಇಷ್ಯತೆ ಇತಿ ಕಾಮಃ ಪ್ರಕರ್ಷೇಣ ಭಕ್ತೇಭ್ಯಃ ಅಭೀಷ್ಟಾನಿ ದದಾತೀತಿ ಪ್ರದಃ ಕಾಮಶ್ಚಾಸೌ ಪ್ರದಶ್ಚ ಕಾಮಪ್ರದಃ. ಈ ಭಗವಂತ ಎಂಥವನು ಅಂತ ಹೇಳಿದರೆ, ಭಕ್ತರಿಂದ ಇವನು ಅಪೇಕ್ಷಿಸಲ್ಪಡುವವನು. ಭಕ್ತರೆಲ್ಲರೂ ಇವನ್ನು ಬಯಸುತ್ತಾರೆ, ನಮಗೆ ಭಗವಂತನೇ ಬೇಕು ಅಂತ. ಆದ ಕಾರಣ ಕಾಮ್ಯತೆ ಭಕ್ತೈಃ ಇಷ್ಯತೆ ಇತಿ ಕಾಮಃ, ಭಕ್ತರಿಂದ ಅಪೇಕ್ಷಿಸಲ್ಪಡುವವನು, ಬಯಸಲ್ಪಡುವವನಾದ ಕಾರಣ ಅವನಿಗೆ ಕಾಮಃ ಅಂತ ಹೆಸರು. ಪ್ರಕರ್ಷೇಣ ಭಕ್ತೇಭ್ಯಃ ಅಭೀಷ್ಟಾನಿ ದದಾತಿ ಇತಿ ಪ್ರದಃ, ಭಕ್ತರ ಅಭೀಷ್ಟಗಳನ್ನು ಚೆನ್ನಾಗಿ ನೀಡ್ತಾನಾದ ಕಾರಣ ಪ್ರದಃ. ಕಾಮಶ್ಚಾಸೌ ಪ್ರದಶ್ಚ ಕಾಮಪ್ರದಃ, ಕಾಮನೂ ಹೌದು, ಭಕ್ತರಿಂದ ಬಯಸಲ್ಪಡುವ ಕಾಮನೂ ಹೌದು, ಭಕ್ತರ ಅಭೀಷ್ಟಗಳನ್ನು ಕೊಡುವವನೂ ಹೌದು. ಆದ ಕಾರಣ ಭಗವಂತನಿಗೆ ಕಾಮಪ್ರದಃ ಅಂತ ಹೆಸರು ಅಂತ ಹೇಳ್ತಾ ಇದ್ದಾರೆ. ಇನ್ನೂ ವೈಶಿಷ್ಟ್ಯ ಏನು ಅಂತ ಹೇಳಿದರೆ, ಕಾಮಾನ್ ಭಕ್ತಾನಾಂ ಕಾಮ್ಯಾನ್ ಪ್ರಾಂತಿ ಪೂರಯಂತಿ ಇತಿ ಕಾಮಪ್ರಾಹ
ಗುರುದೇವಾದಯ ಪ್ರಾಪೂರಣೆ ತೇಭ್ಯ ದದಾತಿ ಅಭೀಷ್ಟಮಿತಿ ಕಾಮಪ್ರದ. ನಾನು ನಿನ್ನೆ ಹೇಳ್ಕೊಂಡ್ವಿ, ಕಾಮಪ್ರದ ಅಂತ ಹೇಳಿ ಕಲಿಯುಗ ಕಾಮಧೇನುವು, ಕಲ್ಪವೃಕ್ಷ, ರಾಯರು, ಕೇಳಿದ್ದು ಕೊಡುವವರು, ಕಾಮಿತಪ್ರದರು, ಕಾಮಪ್ರದರು ಅಂತ ಹೇಳ್ಕೊಂಡ್ವಿ. ಅಂತಹ ಕಾಮಪ್ರದತ್ವ ಯಾರಿಂದ ಬಂತು ರಾಯರಿಗೆ? ಭಗವಂತನಿಂದ ಬಂತು. ಅದೇ ಹೇಳ್ತಾರೆ, ಭಕ್ತರ ಕಾಮ್ಯಗಳನ್ನು ಪೂರ್ಣಗೊಳಿಸುವ, ಭಕ್ತರ ಅಭೀಷ್ಟಗಳನ್ನು ನೆರವೇರಿಸುವ ಗುರುಗಳು, ದೇವತೆಗಳು. ಇವರಿಗೆ ಅವರಿಗೂ ಅವರ ಅಭೀಷ್ಟಗಳನ್ನು ನೀಡುವವನು. ಆದ ಕಾರಣ ಕಾಮಪ್ರದ ಅಂತ ಭಗವಂತನಿಗೆ ಹೆಸರು. ರುದ್ರದೇವರು ಕೇಳಿದವರಿಗೆಲ್ಲರೂ ವರವನ್ನು ಕೊಡ್ತಾರೆ. ಬ್ರಹ್ಮ ತಪಸ್ಸು ಮಾಡಿದವರಿಗೆ ವರಗಳು ಕೊಡ್ತಾರೆ. ರಾಯರು, ವ್ಯಾಸರಾಜರು, ಶ್ರೀಪಾದರಾಜರು, ವಾದಿರಾಜರು, ಗುರುಗಳು ಇವರು ಭಕ್ತರು ಕೇಳಿದ್ದೆಲ್ಲ ಕೊಡ್ತಾರೆ. ಭಕ್ತರಿಗೆ ಕೇಳಿದ್ದೆಲ್ಲ ಕೊಡುವಂತಹ ಅವರಿಗೆ ಭಗವಂತ ಏನು ಮಾಡ್ತಾನಂತೆ? ಅವರ ಅಭೀಷ್ಟಗಳನ್ನು ಅನುಗ್ರಹ ಮಾಡ್ತಾನೆ. ಹೇಗೆ ಅಂತ ಹೇಳಿದ್ರೆ, ದೇವದೇವೋತ್ತಮ ಅಂತ ಹೇಳ್ತೀವಿ. ದೇವದೇವೋತ್ತಮ, ದೇವತಾ ಸಾರ, ದೇವತೆಗಳಿಗೆ ಇವನು ದೇವನು, ದೇವದೇವೋತ್ತಮನು. ಹಾಗೆ ಉಪಾಧ್ಯಾಯ, ಮಹಾಮಹೋಪಾಧ್ಯಾಯ, ನಮಗೆ ದೊಡ್ಡ ದೊಡ್ಡ ಪಂಡಿತರಿಗೆ ಕೊಡ್ತಾರೆ. ಉಪಾಧ್ಯಾಯರು ಶಿಷ್ಯರಿಗೆ, ಸ್ಟೂಡೆಂಟ್ಸ್ಗೆ ಪಾಠ ಹೇಳ್ತಾರೆ. ಮಹೋಪಾಧ್ಯಾಯ ಅದಕ್ಕಿಂತ ಉಪಾಧ್ಯಾಯರಿಗೂ ಪಾಠ ಹೇಳರು. ಮಹಾಮಹೋಪಾಧ್ಯಾಯ ಉಪಾಧ್ಯಾಯರಿಗೂ ಪಾಠ ಹೇಳುವವರು ಹಾಗೆ ದೇವತೆಗಳು, ಗುರುಗಳು ಭಕ್ತರ ಅಭೀಷ್ಟಗಳನ್ನು ನೆರವೇರಿಸಿದರೆ ಅವರ ಅಭೀಷ್ಟಗಳನ್ನು ನೀಡುವವನು ಭಗವಂತ. ಆದ ಕಾರಣ ಮಹಾಕಾಮಪ್ರದ, ಇವನು ಕಾಮಪ್ರದನು ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಹೇಳಿದರು. ಇನ್ನು ಮುಕ್ತಾತ್ಮರು, ಈ ಮುಕ್ತರಿಗೆ ಏನು, ಅವರು ಎಲ್ಲ ಮನೋಭೀಷ್ಟಗಳನ್ನು ಹೊಂದಿಬಿಟ್ಟಿದ್ದಾರೆ, ಎಲ್ಲ ಪೂರ್ಣಗೊಳಿಸಿರ್ತಾರೆ. ಅದೇ ಹೇಳ್ತಾ ಇದ್ದಾರೆ, ಕಾಮಾನ್ ಸ್ವೇಚ್ಛಾ ಪ್ರಾಂತಿ ಪೂರಯಂತೀತಿ ಕಾಮಪ್ರಾಹ ಮುಕ್ತಾತ್ಮಾನಃ ಪ್ರಾಪೂರಣೆ ತೇಭ್ಯೋಪಿ ಸುಖಂ ದದಾತಿ ಇತಿ ಕಾಮಪ್ರದಃ. ಇಚ್ಛೆಗಳನ್ನೆಲ್ಲ ಪೂರ್ಣಗೊಳಿಸಿರುವ, ಎಲ್ಲ ಇಚ್ಛೆಗಳಿಂದ ಮುಕ್ತರಾಗಿರುವಂತಹ ಮುಕ್ತಾತ್ಮರಿಗೂ ಸುಖವನ್ನು ನೀಡುವವನು. ಮುಕ್ತರು ಅಂದರೆ ಸಂಸಾರ ಬಂಧನಗಳಿಂದ ಬಿಡುಗಡೆ ಹೊಂದಿರುವವರು, ಮುಕ್ತಿಯನ್ನು ಹೊಂದಿರುವವರು. ಎಲ್ಲ ಇಚ್ಛೆಗಳು ಪೂರ್ಣಗೊಳಿಸಿದ್ದಾರೆ, ಎಲ್ಲ ಆಗೋಗಿದವರಿಗೆ ಇನ್ಯಾವ ಇಚ್ಛೆಗಳೂ ಇಲ್ಲ. ಆದರೆ ಅಂತಹ ಮುಕ್ತಾತ್ಮರಿಗೂ ಸುಖವನ್ನು ಕೊಡುವವನಾದ ಕಾರಣ ಭಗವಂತನಿಗೆ ಕಾಮಪ್ರದ ಅಂತ ಹೆಸರು. ಇನ್ನು ಅಂತಹ ಮುಕ್ತಾತ್ಮರು ಅಕಾಮಹತ ಅಂತ ಹೇಳ್ತಾರೆ, ಅವರಿಗೂ ಕೊಡ್ತಾನೆ ಅಂತೆಲ್ಲ ವಿಷಯವನ್ನು ನಾಳೆ ಹೇಳಿ ಮತ್ತು ಜಿಜ್ಞಾಸೆ ಬೃಹತಿ ಸಹಸ್ರದ ಪ್ರಕಾರ ಕಾಮಪ್ರದವನ್ನು ನಾಳೆ ಹೇಳೋಣ ಹೇಳ್ತಾ, ಅದಾದ ನಂತರ ಈ ಶ್ಲೋಕದಲ್ಲಿ ಪ್ರಭು ಎಂಬುವಂತಹ ಭಗವಂತನ ನಾಮ ಕೊನೆಯದು, ಅದನ್ನು ನಾಳೆ ಹೇಳೋಣ ಅಂತ ಹೇಳ್ತಾ ಶ್ರೀಕೃಷ್ಣಾರ್ಪಣಮಸ್ತು, ಮಧ್ವೇಶಾರ್ಪಣಮಸ್ತು. ಎಲ್ಲರಿಗೂ ಶುಭಮಸ್ತು.